ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮವಾಗಿ 97 ಕೋಟಿ ಟ್ರಾನ್ಸ್ಫರ್. ಜಾರಿ ನಿರ್ದೇಶನಾಲಯದಿಂದ ಹೊರಬಿತ್ತು ಶಾಕಿಂಗ್ ನ್ಯೂಸ್. ನಕಲಿ ಫಲಾನುಭವಿಗಳ ಖಾತೆ ಬಳಸಿಕೊಂಡು ಹಣ ವರ್ಗಾವಣೆ. ಅಕ್ರಮಕ್ಕೆ ಭೋವಿ ಸಮುದಾಯದ ಏಜೆಂಟ್ ಸಾಥ್. ಅಕ್ರಮವಾಗಿ ಹಣ ವರ್ಗಾವಣೆಯಲ್ಲಿ ಮಾಜಿ ಎಂಡಿ ಕೈವಾಡ ಕುಟುಂಬಸ್ಥರು ಮತ್ತು ಸ್ನೇಹಿತರ ಖಾತೆಗೆ ಹಣ ಟ್ರಾನ್ಸ್ಫರ್. ವಿಶೇಷ ನ್ಯಾಯಾಲಯಕ್ಕೆ ಮಾಜಿ ಎಂಡಿ ನಾಗರಾಜಪ್ಪ ಹಾಜರು. 14 ದಿನಗಳ ತನಿಖೆಗಾಗಿ ಇಡಿ ವಶಕ್ಕೆ ನೀಡಿದಂತಹ ನ್ಯಾಯಾಲಯ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮವಾಗಿದೆ. 97 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಜಾರಿ ನಿರ್ದೇಶನಾಲಯದಿಂದ ಇದೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ನಕಲಿ ಫಲಾನುಭವಿಗಳ ಖಾತೆಯನ್ನ ಬಳಸಿಕೊಂಡು ಈ ಒಂದು ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಭ್ರಷ್ಟಾಚಾರ ಹಿಂಗೆಲ್ಲ ಮಾಡ್ತಾರೆ ನೋಡಿ, ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಅಕ್ರಮಕ್ಕೆ ಭೋವಿ ಸಮುದಾಯದ ಏಜೆಂಟ್ ಕೂಡ ಸಾಥನ್ನ ನೀಡಿದ್ದಾರೆ. ಅಂದ್ರೆ ಆ ಒಂದು ಅಕ್ರಮ ಮಾಡಬೇಕಾದ್ರೆ ಭೋವಿ ಸಮಾಜದ ಏಜೆಂಟ್ ಕೂಡ ಸಾಥನ್ನ ನೀಡಿದ್ದಾರೆ. ನಿಮ್ಮದೇ ಸಮಾಜದವರಿಗೆ ಮೋಸ ಮಾಡ್ತಾ ಇದ್ದೀರಾ, ನಿಮ್ಗೇನು ಅನ್ಸೋದಿಲ್ವಾ ಅಂತ. ಅಕ್ರಮವಾಗಿ ಹಣ ವರ್ಗಾವಣೆಯಲ್ಲಿ ಮಾಜಿ ಎಂಡಿ ಕೈವಾಡ ಇದೆ ಎನ್ನುವಂಥದ್ದು ಬಟಾ ಬಯಲಾಗಿದೆ. ಕುಟುಂಬಸ್ಥರು ಮತ್ತು ಸ್ನೇಹಿತರ ಖಾತೆಗೆ ಹಣ ಕೂಡ ಟ್ರಾನ್ಸ್ಫರ್ ಆಗಿದೆ. ವಿಶೇಷ ನ್ಯಾಯಾಲಯಕ್ಕೆ ಮಾಜಿ ಎಂಡಿ ನಾಗಪ್ಪ ಅವರು ಕೂಡ ಹಾಜರಾಗಿದ್ದಾರೆ. 14 ದಿನಗಳ ತನಿಖೆಗಾಗಿ ಇಡಿ ತನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಒಂದು ಕ್ರೈಮ್ ಅಂದ್ರೆ ಅಕ್ರಮ ಭೋವಿ ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. ಅದು ಕೂಡ 97 ಕೋಟಿ ರೂಪಾಯಿಯನ್ನ ಅಕ್ರಮ ಮಾಡಲಾಗಿದೆ. ಅಕ್ರಮ ಮಾಡಬೇಕಾದ್ರೆ ಅದೇ ಸಮಾಜದ ಒಬ್ಬ ಏಜೆಂಟ್ನ ಕೂಡ ಸಾಥ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.